ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಸೊ ಹಾಗಾಗಿ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತ ಅಂದರೆ, ಮೇ 9ಗೆ ನಮ್ಮಪ್ಪ ನಮ್ಮಮ್ಮ ಅವ್ರದ್ದು 26th ಆ್ಯನಿವರ್ಸರಿ. ಹೋದ ವರ್ಷ 25th ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಬೆಂಗಳೂರಲ್ಲಿ ಇದ್ದಿದ್ದ ಕಾರಣ ನನಗೆ ಲೀವ್ ಇರಲಿಲ್ಲ, ಸೊ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇವತ್ತು ಮದರ್ಸ್ ಡೇ ಇದೆ, ಸೊ ಹಾಗಾಗಿ ಇವತ್ತು ಕೂಡ ಲೀವ್ ಇಲ್ಲ, ಆದರೆ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗಿ 26th ಆ್ಯನಿವರ್ಸರಿ ಮತ್ತು ಮದರ್ಸ್ ಡೇನ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸರ್ಪ್ರೈಸಾಗಿ ಹೋಗ್ತಿರೋದು, ಅವರಿಗೆ ಕೊಡ್ತಿರೋ ಸರ್ಪ್ರೈಸು ಹೆಂಗೆ ಅನಿಸುತ್ತೆ, ಇಷ್ಟ ಆಗುತ್ತೋ ಇಲ್ವಾ, ಎಷ್ಟು ಖುಷಿ ಪಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ನಾನು ಹಂಚ್ಕೊತೀನಿ. ಸೊ ವೀಡಿಯೋನ ನೆಕ್ಸ್ಟ್ ಊರಿಗೆ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಡ್ಯೂಟಿಗೆ ಬಂದಿದ್ದೀನಿ, ಸೊ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗಿ ಎಲ್ಲನೂ ಸೆಲೆಬ್ರೇಟ್ ಮಾಡೋಣ ಒಟ್ಟಿಗೆ. ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡೋಕ್ಕೆ ಕಾಯ್ತಾಯಿರಿ. ಆ್ಯಕ್ಚುಲಿ ಈ ಥರ ಎಲ್ಲ ಸೆಲೆಬ್ರೇಷನ್ಸ್ಗಳ್ನ ಫುಲ್ ಮನೆಯವರು ಕೂಡ ಸೆಲೆಬ್ರೇಟ್ ಮಾಡ್ತಿರೋದು ಈ ಪಾಸ್ಟ್ 2 ಇಯರ್ಸಿಂದ ಅಂತ ಅನಿಸುತ್ತೆ. ಅದು ನಾವು ಹೊಸ ಮನೆಗೆ ಹೋದ್ಮೇಲೆ ನನ್ನ ಬರ್ಡೇ ಆಗಿರಲಿ, ನಮ್ಮ ಅಪ್ಪಾಜಿ ಬರ್ಡೇ ಆಗಿರಲಿ, ನಮ್ಮ ಅಜ್ಜಿ ಬರ್ಡೇ ಆಗಿರಲಿ, ಈ ಥರ ಎಲ್ಲರ ಬರ್ಡೇಗಳನ್ನ ಅಥವಾ ಏನು ಸ್ಪೆಷಲ್ ಡೇಸ್ ಇದೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದು ಈ 2 ಇಯರ್ಸಿಂದ. ಯಾವಾಗಲೂ ನನ್ನ ಬರ್ಡೇ ಅಷ್ಟೇ ನನ್ನ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಮನೇಲೆಲ್ಲ ವಿಶ್ ಮಾಡ್ತಿದ್ರು, ಅಷ್ಟೇ ಇರ್ತಿತ್ತು. ಈ 2 ಇಯರ್ಸಿಂದ ನಾವೆಲ್ಲರ ಬರ್ತ್ಡೇನ ಆ್ಯನಿವರ್ಸರಿಗಳನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅವರು ಕೂಡ ಖುಷಿಯಾಗಿರಲಿ, ಬರೀ ನಾವಷ್ಟೇ ಮಾಡ್ಕೊಳ್ತೀವಿ, ಅವ್ರಿಗೆ ಯಾರು ಮಾಡ್ತಾರೆ, ಅದಕ್ಕೆ ನಾವು ಕೂಡ ಅವ್ರಿಗೆ ಮಾಡೋಣ, ಖುಷಿ ಪಡಿಸೋಣ ಅಂತ ಇವಾಗ ನಾನು ಎಲ್ಲದನ್ನು ಮಾಡ್ತಾಯಿದ್ದೀನಿ. ಸೊ 25th ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ. ಸೊ ಹಾಗಾಗಿ 50th ಆ್ಯನಿವರ್ಸರಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ. ಸೊ ಇವತ್ತು ಸಿಂಪಲ್ಲಾಗಿ ಮದರ್ಸ್ ಡೇ ಮತ್ತು ಆ್ಯನಿವರ್ಸರಿನ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಅವ್ರ ಮುಖದಲ್ಲಿ ಸ್ವಲ್ಪ ಖುಷಿನ ತರಿಸೋಣ ಅಂತ ನನ್ನ ಪ್ಲ್ಯಾನ್. ಸೊ ಹೋಪ್ ಎಲ್ಲರೂ ಕೂಡ ಇದು ಇಷ್ಟ ಆಗುತ್ತೆ. ಎಲ್ಲ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲ ತಾಯಿಯಂದ್ರೂ ತುಂಬ ಚೆನ್ನಾಗಿಟ್ಟಿರಲಿ, ಯಾಕಂದರೆ ನಮ್ಮನ್ನು ಸಾಕೋರು ಸಲಹೋರು ಎಲ್ಲರೂ ಅವರೇ. ಸೊ ನಮ್ಮ ಆಯಸ್ಸನ್ನು ಕೂಡ ದೇವರು ಅವರಿಗೆ ಕೊಡಲಿ ಅಂತ ಆಶಿಸ್ತೀನಿ. ಮತ್ತೇನಪ್ಪ ಅಂತ ಅಂದರೆ, ನಮ್ಮ ಬರ್ಡೇಗಳಾಗಿರಲಿ ಅಥವಾ ನಾವು ಚಿಕ್ಕವರಿದ್ದಾಗ ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡೋದಾಗಿರಲಿ, ನಮಗೆ ಗಿಫ್ಟ್ಗಳನ್ನು ಕೊಡೋದಾಗಿರಲಿ, ಎಲ್ಲದನ್ನೂ ನಮ್ಮಮ್ಮ ಅಪ್ಪ ಮಾಡ್ತಾಯಿದ್ರು. ಆದರೆ ನಾವು ಅವ್ರಿಗೇನೂ ಮಾಡಿರಲಿಲ್ಲ, ಯಾಕಂದರೆ ನಾವಿನಾವಾಗ ದುಡಿತಾ ಇರಲಿಲ್ಲ, ಏನೋ ಓದ್ತಾ ಇದ್ವಿ, ಏನೂ ಮಾಡೋಕ್ಕಾಗಿರಲಿಲ್ಲ. ಆದರೆ ಇವಾಗ ನಾನು ಜಾಬ್ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ ಇವಾಗಾದ್ರೂ ನಾವು ಅವರಿಗೆ ಏನಾದರೂ ಕೊಡೋಣ ಅಂತ ಅಂದ್ಕೊಂಡು ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ಹೋದ ವರ್ಷ ಬರ್ಡೇಗೆ ನಮ್ಮ ಅಪ್ಪಾಜಿಗೆ ನಾನು ಸಿಲ್ವರ್ ಚೈನಾ ಗಿಫ್ಟ್ ಮಾಡಿದ್ದೆ. ನನ್ನ ತಮ್ಮಂಗೆ ಏನೂ ಕೊಡಿಸಿಲ್ಲ, ಅವನಿಗೊಬ್ಬನಿಗೆ ಕೊಡಿಸ್ಬೇಕು, ಅದು ಬಾಕಿ ಇದೆ. ನಮ್ಮ ಅಮ್ಮಂಗೆ ನಾನು ಸ್ಯಾರಿನ ತಕ್ಕೊಟ್ಟಿದ್ದೆ ನನ್ನ ಫಸ್ಟ್ ಸ್ಯಾಲ್ರಿಲಿ. ಸೊ ಇವರಿಬ್ರಿಗೂ ನನ್ನ ಕಡೆಯಿಂದ ನಾನು ಗಿಫ್ಟ್ ಕೊಟ್ಟಿದ್ದೀನಿ. ಈಗ ಕೊಡದೇ ಇರೋದು ಅಂದರೆ ನನ್ನ ತಮ್ಮಂಗೆ ಮಾತ್ರ. ಸೊ ಯಾವಾಗಲೂ ಮನೆಗೆ ಹೋದ್ರೂ ಏನಾದರೂ ತೊಗೊಂಡು ಹೋಗ್ತಾನೆ ಇರ್ತೀನಿ, ಅವ್ರು ಏನು ಹೇಳ್ತಾರೋ ಅದನ್ನು, ಅಥವಾ ಅವರಿಗೆ ಹೇಳಿಲ್ದಂಗೂ ಕೂಡ ಕೆಲವು ಐಟಮ್ಸ್ಗಳ್ನ ತೊಗೊಂಡೋಗಿ ಅವ್ರಿಗೆ ಸರ್ಪ್ರೈಸ್ ಮಾಡಿರ್ತೀನಿ. ಸೊ ನನ್ನ ತಮ್ಮಂಗೊಂದು ಬಾಕಿ ಇದೆ, ಅವನಿಗೂ ಒಂದು ಯಾವುದಾದ್ರೂ ಗಿಫ್ಟ್ ಕೊಡಬೇಕು. ಆ್ಯಂಡ್ ಜೊತೆಗೆ ಈ ಆ್ಯನಿವರ್ಸರಿಗೆ ಗಿಫ್ಟ್ ಕೊಡಬೇಕಿತ್ತು. ಸೊ ಬಡ್ಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಕೊಡೋಕ್ಕಾಗಿಲ್ಲ. ನೆಕ್ಸ್ಟ್ ಇಯರ್ ಮಾತ್ರ ಮಿಸ್ ಮಾಡಿದೆ, ಅಥವಾ ಯಾವುದಾದ್ರೂ ಒಂದು ಅಕೇಶನಲ್ಲಿ ಗಿಫ್ಟ್ನ ಪರ್ಚೇಸ್ ಮಾಡಿ ಇಬ್ರಿಗೂ ಕೊಡ್ತೀನಿ, ಖುಷಿ ಪಡಿಸ್ತೀನಿ. ಸೊ ನೀವುಗಳು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಆಗಿರಲಿ, ಬರ್ಡೇಗಾಗಿರಲಿ ಯಾವ ಥರ ಸರ್ಪ್ರೈಸ್ ಕೊಡ್ತೀರಾ, ಏನು ಗಿಫ್ಟ್ ಕೊಡ್ತೀರಾ, ಹೇಗೆ ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಮಂತಲ್ಲಿ ನಮ್ಮ ಅಪ್ಪಾಜಿ ಅಮ್ಮಂದು ಆ್ಯನಿವರ್ಸರಿ, ಆ್ಯಂಡ್ ಜುಲೈಯಲ್ಲಿ ನಮ್ಮ ಆಂಟಿ ಬರ್ಡೇ ಇದೆ.
ಸೊ ಎಲ್ಲರ ಬರ್ಡೇ ಎಲ್ಲರ ಆ್ಯನಿವರ್ಸರಿನೂ ಆಲ್ರೆಡಿ ಸೆಲೆಬ್ರೇಟ್ ಮಾಡಿದ್ದೀವಿ. ಮಾಡದೇ ಇರೋದು ಅಂದರೆ ನಮ್ಮ ಆಂಟಿದು ಮಾತ್ರ. ಪಾಪ ಪ್ರತಿ ವರ್ಷವೂ ಎಲ್ಲರ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ, ಅಥವಾ ಅವ್ರ ಬರ್ಡೇಗಳನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಫ್ರೆಂಡ್ಸ್ ಆದರೂ ಇದ್ದಾರೆ. ಆದರೆ ನಮ್ಮ ಆಂಟಿಗೆ ಯಾರೂ ಸೆಲೆಬ್ರೇಟ್ ಮಾಡಿಲ್ಲ. ಹೋದ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಕೆಲವು ರೀಸನ್ಸಿಂದ ಆಗಿಲ್ಲ. ಸೊ ಈ ವರ್ಷ ಮಾಡಿ ಅವ್ರನ್ನ ಖುಷಿ ಪಡಿಸ್ತೀನಿ. ನನ್ನ ಬರ್ಡೇನ ಯಾರೂ ಮಾಡಲ್ಲ ಅಂತ ತುಂಬ ಅನ್ಕೊತಿದ್ರು, ಬೇಜಾರಾಗಿದ್ದರು. ಸೊ ಅದು ಒಂದು ಬೇಜಾರು ನನಗೂ ಇದೆ, ಮಾಡಿಲ್ವಲ್ಲ ಅಂತ. ಈ ವರ್ಷ ಪಕ್ಕಾ ಮಿಸ್ ಮಾಡಿದೆ, ಅವ್ರ ಬರ್ತಡೇನೂ ಕೂಡ ಮಾಡ್ತೀನಿ. ಸೊ ಇವಾಗ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ನೀನು ಬೇಜಾರಾಗಬೇಡ. ಈ ವ್ಲಾಗ್ನ ನೀನೇನಾದರೂ ನೋಡ್ತಾ ಇದ್ದರೆ ನಿನ್ನ ಬರ್ಡೇನೂ ಕೂಡ ಜುಲೈಯಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ, ನಿನಗೂ ಕೂಡ ಖುಷಿ ಪಡಿಸ್ತೀನಿ. ಸೊ ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಬರ್ಡೇ ಒಂದು ಬಾಕಿ ಇದೆ, ಇನ್ನೆಲ್ಲದನ್ನು ಮಾಡಾಗಿದೆ ನಮ್ಮ ಮನೇಲಿ. ನಮ್ಮ ಅಕ್ಕನ ಮಕ್ಕಳು ಚಿಕ್ಕವರಿದ್ದಾರೆ, ಅವ್ರ ಬರ್ಡೇನೂ ಸೆಲೆಬ್ರೇಟ್ ಮಾಡಿಲ್ಲ, ಅವ್ರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಒಟ್ಟಿಗೆ ಈ ವರ್ಷ ಅವ್ರ ಬರ್ಡೇನೂ ಮಾಡ್ತೀವಿ. ಫಸ್ಟ್ ಇಯರ್ ಆ್ಯನಿವರ್ಸರಿ ನಮ್ಮ ಅಕ್ಕ ಮತ್ತು ನಮ್ಮ ಮಾವಂದು ಕೂಡ ಮಾಡಿದ್ವಿ. ಈ ವರ್ಷ 26ನೇ ಆ್ಯನಿವರ್ಸರಿನ ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂದು ಮಾಡ್ತಾಯಿದ್ದೀವಿ. ಆ್ಯಂಡ್ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಅಜ್ಜಿ ಬರ್ಡೇನೂ ಕೂಡ ಮಾಡಿದ್ವಿ. ಸೊ ಇನ್ನೊಂದು ನಮ್ಮ ಆಂಟಿ ಬರ್ಡೇ ಬಾಕಿ ಇದೆ, ಅದನ್ನು ಕೂಡ ಮಾಡಿ ಮುಗಿಸಿದ್ರೆ ನನ್ನೆಲ್ಲ ಕರ್ತವ್ಯಗಳು ಮುಗಿಯುತ್ತೆ. ಸೊ ಇದು ನನಗೆ ಖುಷಿ ಇದೆ, ಇಷ್ಟೆಲ್ಲ ಮಾಡಿದ್ದೀನಿ ಅಂತ. ಈ ಬೆಂಗಳೂರಲ್ಲಿ ಎಲ್ಲನೂ ಓಕೆ, ದುಡಿತೀವಿ, ಮಾಡ್ತೀವಿ, ಎಲ್ಲದನ್ನು ಮಾಡ್ತೀವಿ. ಆದರೆ ರಜಾ ಅಂತ ಬಂತು ಅಂದರೆ ಇದು ಒಂದೇ ತಲೆನೋವು. ಯಾಕಂದರೆ ಇಷ್ಟು ಕೆಲಸ ಮಾಡಿದ್ರೂ ನಮಗೆ ಸಿಗೋದೇ ರಜಾ 2 ದಿನ. ಆ 2 ದಿನದಲ್ಲಿ ಏನಂತ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಊರಿಗೆ ಹೋಗೋಣ ಬರೋಣ ಹೇಳಿ. ಇದೊಂದು ಪ್ರಾಬ್ಲಮ್ ಬೆಂಗಳೂರಲ್ಲಿ ಕೆಲಸ ಮಾಡೋರಿಗೆ. ಹತ್ರ ಇರೋರೇನೋ ಹೋಗಿ ಬರ್ಬೋದು, ಆದರೆ ನಮ್ಮೂರು ದಾವಣಗೆರೆ ಇಲ್ಲಿಂದ 5 to 6 hours ಜರ್ನಿ ಆಗುತ್ತೆ. ಹೋಗೋಕ್ಕೆ 1 ದಿನ, ಬರೋಕ್ಕೆ 1 ದಿನ. ನಮ್ಮ ರಜಾ ಹೋಗೋದ್ರಲ್ಲಿ ಬರೋದ್ರಲ್ಲಿ ಕಳೆದೋಗುತ್ತೆ. ಇದೊಂದು ರೀಸನ್ಗೆ ನನಗೆ ಊರಿಗೆ ಹೋಗೋಕ್ಕೆ ಬೇಜಾರಾಗೋದು, ಅಥವಾ ಸುಮ್ಮನೆ ಹೋಗ್ಲಿಲ್ದಂಗೆ ಇಲ್ಲೇ ಇದ್ದರೆ ಚೆನ್ನಾಗಿ. ಯಾಕೆ ಒಂದಿನ ಕಷ್ಟಪಟ್ಟು ಸುಸ್ತು ಮಾಡಿಕೊಂಡು ಕುತ್ಕೊಂಡು ಹೋಗಬೇಕು. ಮತ್ತು 1 ದಿನ ಇರ್ತೀವಿ, ಇವತ್ತು ಬೆಳಿಗ್ಗೆ ಹೋದರೆ ನೈಟ್ ಹೋಗಿರ್ತೀವಿ, ನಾಳೆ ತಿರುಗಿ ದಿನ ಫುಲ್ ಇದ್ದು ಮತ್ತು ನೈಟ್ ಬಿಡಬೇಕು, ಬರಬೇಕು ಆಲ್ರೆಡಿ ನೆಕ್ಸ್ಟ್ ಡೇ ಡ್ಯೂಟಿಗೆ. ಈ ಒಂದು ಕತೆಗೋಸ್ಕರ ಈ ಬೆಂಗಳೂರಲ್ಲಿ ಯಾಕಾದರೂ ಕೆಲಸ ಮಾಡ್ತೀವಪ್ಪ ಅಂತ ಅನಿಸುತ್ತೆ. ಇದೊಂದೇ ತಲೆನೋವು ನನಗೂ ಇರೋದು ನನ್ನ ಕೆಲಸದಲ್ಲಿ. ರಜಾ ಊರಿಗೆ ಹೋಗ್ಬೇಕು ಅಂದರೆ ರಜಾ ಕೊಡೋದು. ಎಷ್ಟು ಸಲ ಊರಿಗೆ ಹೋಗ್ತೀಯಾ ಅಂತ ಕೇಳ್ತಾರೆ. ಕೊಡೋದೇ 2 ದಿನ ರಜಾ, ಅದರಲ್ಲಿ 1 ದಿನ ಹೋಗೋಕ್ಕೆ 1 ದಿನ ಬರೋಕ್ಕೆ. ಇನ್ನೇನು ಟೈಮ್ ಸ್ಪೆಂಡ್ ಮಾಡ್ತೀವಿ? ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಕೂತ್ಕೊಂಡು ಹೋಗಬೇಕು, ಬರಬೇಕು ವಾಪಸ್. ಇದೊಂದು ಪ್ರಾಬ್ಲಮ್ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡೋರಿಗೆ. ಸೊ ಯಾರ್ಯಾರೆಲ್ಲ ಈ ಥರ ಕಷ್ಟನ ಅನುಭವಿಸ್ತಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಡ್ಯೂಟಿ ಮುಗಿಸ್ಕೊಂಡು ನಾನು PGಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಮ್ಮೂರಿಗೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಹೋಗಿ ಕೇಕ್ ತಗೊಂಡು ಅಲ್ಲಿ ನಮ್ಮ ಮಾಮಾರ ಮನೆಗೆ ಹೋಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಅವ್ರ ಜೊತೆ ನಾನು ನಮ್ಮ ಮನೆಗೆ ಹೋಗ್ತೀನಿ. ಸೊ ಫೈನಲಿ ಇವಾಗ ನಮ್ಮ ಊರಿಗೆ ಬಂದೆ, ಅಂದರೆ ದಾವಣಗೆರೆಗೆ ಬಂದು ಇಳಿದೆ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಆಗಿರುವಂಥ 1000ಅಲ್ಲಿ ನಾನು ಕೇಕ್ ತೊಗೊಂಡಿರೋದು. ಸೊ ಇಲ್ಲಿ ಈಗ ಕೇಕ್ ತೊಗೊಂಡು ನಾನು ನಮ್ಮ ಮಾಮಾರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗಿ ರೆಡಿಯಾಗಿ ಈಗ ನಾನು, ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮ ಮಾಮ, ನಮ್ಮ ಅಕ್ಕನ ಪಾಪು ಎಲ್ಲ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಬರೋದು ಗೊತ್ತಿಲ್ಲ, ಬನ್ನಿ ಇವಾಗ ನೋಡೋಣ ಹೆಂಗೆ ಅಂತ. ನಮ್ಮ ಮಾಮ, ಅಕ್ಕ, ಅಜ್ಜಿ ಒಳಗಡೆ ಹೋಗಿ ಮಾತಾಡ್ತಾ ಇದ್ದಾರೆ. ಸೊ ಇವಾಗ ಯಾರಾದರೂ ಬರ್ತಾರ, ನಾನು ನೋಡಿ ಏನು ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಸೊ ಒಳಗಡೆ ಹೋಗಿ ಬ್ಯಾಗ್ ಇಟ್ಟು ಎಲ್ಲ ರೆಡಿ ಮಾಡಿ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಮದರ್ಸ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಜೊತೆಗೆ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ನೋಡಿ. ಇದು ಹೊಸ ಮನೆಯಲ್ಲಿ ಫಸ್ಟ್ ಆ್ಯನಿವರ್ಸರಿ, ಆ್ಯಂಡ್ ಎಲ್ಲೂ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಲ್ಲ, ಇವತ್ತೇ ಫಸ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದು ಆ್ಯನಿವರ್ಸರಿನ. ಸೊ ಇಬ್ಬರು ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಹೀಗೆ ಫ್ಯಾಮಿಲಿ ಎಲ್ಲ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಎಲ್ಲ ಸ್ಪೆಷಲ್ ಡೇಸ್ನ ಹಿಂಗೆ ಖುಷಿಯಾಗಿರಿ ಅಂತ ಆಶಿಸ್ತೀನಿ. ಕೇಕ್ಗಳು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು. ತುಂಬ ಮದರ್ಸ್ ಡೇ ಅಲ್ವಾ, ಸೊ ಎಲ್ಲರೂ ಆರ್ಡ್ರ್ ಮಾಡಿದರು, ತುಂಬ ಖಾಲಿಯಾಗಿತ್ತು. ನನ್ನ ಪುಣ್ಯ ಲಾಸ್ಟಿಗೆ ಒಂದು ಕೇಕ್ ಸಿಕ್ಕಿದ್ದು. ನಾನು ಬಂದಾದಮೇಲೆ ಮತ್ತೆ ಎಲ್ಲ ಕೇಕ್ಗಳನ್ನ ರೆಡಿ ಮಾಡ್ತಾಯಿದ್ರು. ಸೊ ಬನ್ನಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡೋಣ. ಫೋಟೋ ತೆಗಿ ನೀನು.
ಇಂತಹ ಉಗ್ರ ಪೋಷಿತ ಭಿಕರಿ ಸ್ಥಾನಕ್ಕೆ ಈಗ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ದರು. ಈ ಮಾತುಕತೆ ವೇಳೆ ಪ್ರಧಾನಿ ಮೋದಿ ನಮ್ಮ ಸೇನೆ ಹಾಗೂ ಕೇಂದ್ರ ನೀನು ಇದ್ರಲ್ಲೇ ಜೈ ಅಂತೆ. ಹ್ಯಾಪಿ ಆನಿವರ್ಸರಿ ಅಲ್ಲ, ಹ್ಯಾಪಿ ಮದರ್ಸ್ ಡೇ. ಆದರೆ ಭಾರತ ಪಾಕ್ ವಿರುದ್ಧ ಕೈಗೊಂಡ ಯಾವುದೇ ನಿರ್ಧಾರವನ್ನು ಹಿಂತೆಗೆದುಕೊಳ್ಳುವ ಮಾತುಕತೆಯಾಗಿಲ್ಲ. ಈ ಸಭೆಯಲ್ಲಿ ಭಾರತದ ನಿಲುವೇನಾಗುತ್ತಿದೆ ಮುಖ್ಯವಾಗಿ ವಾಪಸ್ ಅನ್ನೋದು ಮೋದಿ ಇನ್ನು ಭಾರತಕ್ಕೆ ಬೇಕಿರುವ ಉಗ್ರರನ್ನ ಪಾಕಿಸ್ತಾನ ಹಸ್ತಾಂತರಿಸಬೇಕು. ಪಾಕಿಸ್ತಾನ ಅಯ್ಯೋ ಆಕಾಶ, 1 ಗಂಟೆ ಮಾಡ್ತೀಯಲ್ಲ ತಾಳಪಜಿ. ಆಯ್ತು ಬಿಡಿ. ಆಫ್ ಮಾಡ್ಲೇನೆ. ಎಲ್ಲರೂ ಕೇಕ್ ಎಲ್ಲ ತಿನ್ನಿಸಿ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಕುಂಕುಮ ಹಚ್ಚಲಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಕುಂಕುಮ ಹಚ್ಚಿ ಅಂತ ಹೇಳಿದ್ವಿ. ಎಲ್ಲರೂ ಕೂಡ ಕೇಕ್ ತಿಂದು ಅವ್ರಿಗೂ ಕೇಕ್ ತಿನ್ನಿಸಿ ಫೋಟೋ ಎಲ್ಲ ತೆಗೆಸ್ಕೊಂಡು ಎಲ್ಲರೂ ಫ್ಯಾಮಿಲಿ ಫೋಟೋ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡು ನಾನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದೆ ಆ್ಯನಿವರ್ಸರಿನ. ಸೊ ನಮ್ಮ ಮಾಮ ನಂಗೆ ಗೊತ್ತಿರಲಿಲ್ಲ, ಪಲಾವ್ ಮಾಡಿದ್ರು ಮನೇಲಿ, ನಮ್ಮ ಮನೆಗೆ ತೊಗೊಂಬರೋಣ ಅಂತ. ನಾನು ನಮ್ಮ ಮನೇಲಿ ಏನಾದರೂ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ನನಗೆ ಗೊತ್ತಿಲ್ಲದಂಗೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಅಡುಗೆ ಮಾಡಿ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ದಾರೆ ನಮ್ಮ ಮಾಮ ಪಲಾವ್ ಅಂತ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಹೋಟೆಲಲ್ಲಿ ಮಾಡಿರೋ ಥರನೇ ಆಗಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಸೊ ನೋಡಿ ಉದ್ರಾಗಿ ಎಷ್ಟು ಚೆನ್ನಾಗಿ ಪಲಾವ್ ಮಾಡಿದ್ದಾರೆ. ಸೊ ಇದ್ರ ಜೊತೆ ನಾವು ಖಾರ ತೊಗೊಂಬಂದಿದ್ವಿ. ಸೊ ಕೇಕು, ಖಾರ, ಪಲಾವ್ ಎಲ್ಲನೂ ತಿಂದು ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ದಿನ ಆದಮೇಲೆ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು, ಆಮೇಲೆ ಕೆಲವು ಇಶ್ಯೂ ಇದ್ದಿದ್ದರಿಂದ ಸೊ ಇವಾಗ ಲೇಟಾಗಿ ಹಾಕ್ತಿದ್ದೀನಿ. ಲೇಟಾಗಿ ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಂತ ಯಾರೂ ಬೇಜಾರಾಗಬೇಡಿ. ಸೊ ತುಂಬ ಕೆಲಸ ಇತ್ತು, ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಇದ್ದಿದ್ದರಿಂದ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಹಾಕ್ತಿದ್ದೀನಿ. ಮಿಸ್ ಮಾಡದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.